ನಾನು ಆಗಲೇ ಹೇಳಿದಾಗೆ ಉನ್ನತ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದ ಸರ್ವಾಧಿಕಾರಿ ಖಮೇನಿ ಸಿಐಎ ಕಿವಿಗೆ ಈ ವಿಚಾರ ಬಿದ್ದಿತ್ತು. ಖಮೇನಿ ಸಭೆಯ ಖಚಿತ ಮಾಹಿತಿಯನ್ನ ಸಿಐಎ ಪಡೆದುಕೊಂಡಿತ್ತು. ಸ್ಥಳದ ಮಾಹಿತಿಗಾಗಿ ಕಾದು ಕುಳಿತಿದ್ದ ಸಿಐಎ ಅಧಿಕಾರಿಗಳು ಇಸ್ರೇಲ್ನ ಮೊಸಾದ್ ಜೊತೆ ವಿಷಯವನ್ನ ಹಂಚಿಕೊಂಡಿದ್ರು. ಸಿಐಎ ಇತ್ತ ಇವರ ಮಾಹಿತಿಯನ್ನ ಕಲೆ ಹಾಕಿ ಇಸ್ರೇಲ್ನ ಮೊಸಾದ್ ಜೊತೆಗೆ, ಮೊಸಾದ್ ಅಂದ್ರೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ, ಅವ್ರ ಜೊತೆಗೆ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ರು. ಈತ ಇರಾನ್ನಲ್ಲಿ ಫುಲ್ ಅಲರ್ಟ್ ಇತ್ತು. ಮೊಸಾದ್ ಅಂತೂ ಎಲ್ಲ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿತ್ತು. ಟೆಹರಾನ್ನಲ್ಲಿ ಮಾರುವೇಷದಲ್ಲಿ ಮೊಸಾದ್ಗಳು ಅಡಗಿದ್ರು. ಇರಾನ್ನಲ್ಲಿ ನೂರಾರು ಮೊಸಾದ್ ಏಜೆಂಟ್ಗಳು ಠಿಕಾಣಿಯನ್ನ ಹೂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಸ್ರೇಲ್ಗೆ ಥ್ರೆಟ್ನಿಂಗ್ ಇರೋದೇ ಇರಾನ್. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಸ್ರೇಲ್ನ ಮೇಲೆ ಕೆಂಡ ಕಾರುತ್ತೆ ಇರಾನ್. ಇವತ್ತಿಂದಲ್ಲ, ಅವತ್ತಿನಿಂದಲೂ ಕೂಡ, ಈ ಹಿಂದಿನಿಂದಲೂ ಕೂಡ ಇಸ್ರೇಲ್ ಟಾರ್ಗೆಟ್ ಆಗಿರೋದೆ, ಇರಾನ್ನ ಟಾರ್ಗೆಟ್ ಆಗಿರೋದೇ ಇಸ್ರೇಲ್. ಹೀಗಾಗಿ ಅಲ್ಲಿ ಮೊಸಾದ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಮೊಸಾದ್ ಈ ಎಲ್ಲ ಇರಾನ್ನ ಒಳಗಡೆ ನಡೆಯುವಂಥ ಅಂತರ್ಯುದ್ಧದ ಮಾಹಿತಿಯನ್ನು ಪಡೆದಿತ್ತು. ಖಮೇನಿಯ ಓಡಾಟದ ಬಗ್ಗೆ, ಖಮೇನಿಯ ಎಲ್ಲ ಮಾಹಿತಿಯನ್ನು ಕೂಡ ಇಸ್ರೇಲ್ ಪಡ್ಕೊಂಡಿತ್ತು. ಹೀಗಾಗಿ ಈತನ ಅಂತಿಮ ದಿನಗಳು ಯಾವಾಗ ಹತ್ತಿರ ಬರ್ತಾ ಇತ್ತು, ಆಗ ಮೊಸಾದ್ ಅಲ್ಲಿಂದ ಮಾಹಿತಿಯನ್ನು ಕ್ಷಣಕ್ಕೂ ಕೂಡ ಈತ ಎಲ್ಲಿ ಹೋದ, ಎಲ್ಲಿ ಬಂದ, ಏನು ಮಾಡ್ದ, ಏನಾಗ್ತಿದೆ ಇರಾನ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಮೊಸಾದ್ ಕಲೆಕ್ಟ್ ಮಾಡ್ತಾನೆ ಇತ್ತು. ಮಾರುವೇಷದಲ್ಲಿ ಅವರು ಇರಾನ್ನ ಒಳಗಡೆ ಕೆಲಸ ಮಾಡ್ತಾ ಇದ್ರು, ಕಾರ್ಯಾಚರಣೆ ಮಾಡ್ತಾ ಇದ್ರು, ಯಾರಿಗೂ ಮಾಹಿತಿ ಬರದ ಹಾಗೆ. ಇಸ್ರೇಲ್ನ ಮೊಸಾದ್ ಏಜೆಂಟ್ಗಳು. ಈತ ಅಮೆರಿಕ ಕೂಡ ಯಾವಾಗ ಖಮೇನಿಯ ಕತೆ ಮುಗಿಸ್ಬೇಕು ಅಂತೇಳಿ ಹೊರಟಾಗ ಸಿಐಎ ಅಲ್ಲಿ ಆಕ್ಟಿವ್ ಆಗಿತ್ತು. ಶನಿವಾರ ಉನ್ನತ ಅಧಿಕಾರಿಗಳ ಸಭೆಯನ್ನ ಖಮೇನಿ ಕರೆದಿದ್ದ. ಖಮೇನಿ ಆಪ್ತ ಬಳಗದಲ್ಲೇ ಸೇರ್ಕೊಂಡ ಮೊಸಾದ್ ಏಜೆಂಟ್. ಟೆಹರಾನ್ನ ಖಮೇನಿ ಸಭೆಯ ಸ್ಥಳವನ್ನ ಖಚಿತಪಡಿಸಿದ ಏಜೆಂಟ್. ಟೆಹರಾನ್ನ ಖಮೇನಿ ಕಟ್ಟಡ ಸುತ್ತ 20 ಏಜೆಂಟ್ಗಳು ಆವರಿಸಿದ್ರು. ಇರಾನಿಗಳಂತೆಯೇ ಬೆರೆತು ಹೋಗಿದ್ದ 20 ಮೊಸಾದ್ ಏಜೆಂಟ್ಸ್ ಶನಿವಾರ ಉನ್ನತ ಅಧಿಕಾರಿಗಳ ಸಭೆಯನ್ನ ಖಮೇನಿ ಯಾವಾಗ ಆತ ನಿಯೋಜನೆ ಮಾಡಿದ್ನೋ, ಆತ ಆರ್ಗನೈಸ್ ಮಾಡಿದ್ನೋ, ಇದರ ಮಾಹಿತಿ ಮೊಸಾದ್ಗೆ ತಲುಪಿತ್ತು. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್. ಅದಾದ ನಂತರ ಮೊಸಾದ್ ಫುಲ್ ಆ್ಯಕ್ಟಿವ್ ಆಗಿತ್ತು. ಅವರು ಸುಮಾರು ವರ್ಷಗಳಿಂದ ಇರಾನ್ನ ಒಳಗಡೆ ಇದ್ದು ಇರಾನಿಯರೇ ಆಗಿ ಅವರು ಅಲ್ಲಿ ಇಸ್ರೇಲ್ ಪರವಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಟೆಹರಾನ್ನಲ್ಲೇ ಅವರು ಅಡಗಿ ಕುಳಿತಿದ್ರು. ಅಂದರೆ ಟೆಹರಾನ್ನಲ್ಲೇ ಮಾರುವೇಷದಲ್ಲಿ ಅವರು ಒಳಗಡೆ ಆಪರೇಟ್ ಮಾಡ್ತಾಯಿದ್ರು. ಮಾಹಿತಿಯನ್ನು ರವಾನಿಸ್ತಾ ಇತ್ತು ಮೊಸಾದ್ ಏಜೆಂಟ್ಗಳು, ಮೊಸಾದ್ ಏಜೆಂಟ್ಸ್. ಶನಿವಾರ ಈತ ಯಾವಾಗ ಉನ್ನತ ಅಧಿಕಾರಿಗಳ ಸಭೆಯನ್ನ ಕರೆದ್ನೋ ಖಮೇನಿಯ ಆಪ್ತ ಬಳಗದಲ್ಲೇ ಈ ಮೊಸಾದ್ ಏಜೆಂಟ್ಸ್ ಸೇರಿಕೊಳ್ತಾರೆ. ಟೆಹರಾನ್ನ ಖಮೇನಿ ಸಭೆಯ ಸ್ಥಳವನ್ನ ಖಚಿತಪಡಿಸುತ್ತಾರೆ ಮೊಸಾದ್ ಏಜೆಂಟ್ಸ್. ಟೆಹರಾನ್ನ ಖಮೇನಿ ಕಟ್ಟಡದ ಸುತ್ತ 20 ಮೊಸಾದ್ ಏಜೆಂಟ್ಸ್ ಅಲ್ಲಿ ಇದ್ರು ಅನ್ನುವ ಮಾಹಿತಿ ಈಗ ಲಭ್ಯವಾಗಿದೆ. ಟೆಹರಾನ್ ಸಭೆಯ ಸ್ಥಳ ಖಚಿತಪಡಿಸಿದ್ದ ಮೊಸಾದ್ ಏಜೆಂಟ್ ಸಿಐಎ ಅಧಿಕಾರಿಗಳಿಗೆ ಸಂದೇಶವನ್ನ ಮೊಸಾದ್ ರವಾನಿಸುತ್ತೆ. ಟ್ರಂಪ್, ನೇತನ್ಯಾಹು ಜೊತೆ ಅಧಿಕಾರಿಗಳು ಸಭೆಯನ್ನು ಮಾಡ್ತಾರೆ. ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ದೊರೆಯುತ್ತೆ. ಹೇಗಂತ ಹೇಳಿದ್ರೆ ಹೌತಿ, ಹಮಾಸ್, ಹಿಜ್ಬುಲ್ಲಾ, ಇರಾನ್ನ ಸೇನೆ ಇವರೆಲ್ಲರ ಕಣ್ತಪ್ಪಿಸಿ ಇರಾನ್ನ ಸರ್ವೋಚ್ಚ ನಾಯಕ ಆತನ ಬಂದೋಬಸ್ತ್ ಹೇಗಿರಬಹುದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆತನ ಸೆಕ್ಯೂರಿಟಿ, ಆತನಿಗೆ ಹೇಗೆಲ್ಲ ಶೆಲ್ಟರ್ ಇರಬಹುದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದೆಲ್ಲವನ್ನು ಕೂಡ ಭೇದಿಸಿ ದೂರಗಾಮಿ ಕ್ಷಿಪಣಿಗಳು ಇಸ್ರೇಲ್ನ ನೆಲೆಯಿಂದ ಹೊರಟು ಖಮೇನಿಯನ್ನು ಬಡಿದು ಹಾಕ್ತಾವೆ ಅಂತೇಳಿ ಹೇಳಿದರೆ ಅವರಿಗೆ ಎಷ್ಟು ಪಕ್ಕಾ ಮಾಹಿತಿ ಇರಬಹುದು, ಆ ಮೊಸಾದ್ ಅಲ್ಲಿ ಎಷ್ಟು ಪ್ರಭಾವಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರಬಹುದು ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಉನ್ನತ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದ ಸರ್ವಾಧಿಕಾರಿ ಖಮೇನಿ ಸಿಐಎ ಕಿವಿಗೆ ಈ ವಿಚಾರ ಬಿದ್ದಿತ್ತು. ಖಮೇನಿ ಸಭೆಯ ಖಚಿತ ಮಾಹಿತಿಯನ್ನ ಸಿಐಎ ಪಡೆದುಕೊಂಡಿತ್ತು. ಸ್ಥಳದ ಮಾಹಿತಿಗಾಗಿ ಕಾದು ಕುಳಿತಿದ್ದ ಸಿಐಎ ಅಧಿಕಾರಿಗಳು ಇಸ್ರೇಲ್ನ
ಮೊಸಾದ್ ಜೊತೆ ವಿಷಯವನ್ನ ಹಂಚಿಕೊಂಡಿದ್ರು. CIA ಇತ್ತ ಇವರ ಮಾಹಿತಿಯನ್ನು ಕಲೆ ಹಾಕಿ ಇಸ್ರೇಲ್ನ ಮೊಸಾದ್ ಜೊತೆಗೆ, ಮೊಸಾದ್ ಅಂದರೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ, ಅವ್ರ ಜೊತೆಗೆ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ರು. ಈತ ಇರಾನ್ನಲ್ಲೇ ಫುಲ್ ಅಲರ್ಟ್ ಇತ್ತು. ಮೊಸಾದ್ ಅಂತೂ ಎಲ್ಲ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿತ್ತು. ಟೆಹರಾನ್ನಲ್ಲಿ ಮಾರುವೇಷದಲ್ಲಿ ಮೊಸಾದ್ಗಳು ಅಡಗಿದ್ರು. ಇರಾನ್ನಲ್ಲಿ ನೂರಾರು ಮೊಸಾದ್ ಏಜೆಂಟ್ಗಳು ಠಿಕಾಣಿಯನ್ನು ಹೂಡಿದ್ದಾರೆ. ಯಾಕಂತ ಹೇಳಿದರೆ ಇಸ್ರೇಲ್ಗೆ ಥ್ರೆಟ್ನಿಂಗ್ ಇರೋದೇ ಇರಾನ್. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಸ್ರೇಲ್ನ ಮೇಲೆ ಕೆಂಡ ಕಾರುತ್ತೆ ಇರಾನ್. ಇವತ್ತಿಂದಲ್ಲ, ಅವತ್ತಿನಿಂದಲೂ ಕೂಡ, ಈ ಹಿಂದಿನಿಂದಲೂ ಕೂಡ ಇಸ್ರೇಲ್ ಟಾರ್ಗೆಟ್ ಆಗಿರೋದೇ, ಇರಾನ್ನ ಟಾರ್ಗೆಟ್ ಆಗಿರೋದೇ ಇಸ್ರೇಲ್. ಹೀಗಾಗಿ ಅಲ್ಲಿ ಮೊಸಾದ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಮೊಸಾದ್ ಈ ಎಲ್ಲ ಇರಾನ್ನ ಒಳಗಡೆ ನಡೆಯುವಂಥ ಅಂತರ್ಯುದ್ಧದ ಮಾಹಿತಿಯನ್ನು ಪಡೆದಿತ್ತು. ಖಮೇನಿಯ ಓಡಾಟದ ಬಗ್ಗೆ, ಖಮೇನಿಯ ಎಲ್ಲ ಮಾಹಿತಿಯನ್ನು ಕೂಡ ಇಸ್ರೇಲ್ ಪಡ್ಕೊಂಡಿತ್ತು. ಹೀಗಾಗಿ ಈತನ ಅಂತಿಮ ದಿನಗಳು ಯಾವಾಗ ಹತ್ತಿರ ಬರ್ತಾ ಇತ್ತು, ಆಗ ಮೊಸಾದ್ ಅಲ್ಲಿಂದ ಮಾಹಿತಿಯನ್ನು ಕ್ಷಣ ಕ್ಷಣಕ್ಕೂ ಕೂಡ ಈತ ಎಲ್ಲಿ ಹೋದ, ಎಲ್ಲಿ ಬಂದ, ಏನು ಮಾಡ್ದ, ಏನಾಗ್ತಿದೆ ಇರಾನ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಮೊಸಾದ್ ಕಲೆಕ್ಟ್ ಮಾಡ್ತಾನೆ ಇತ್ತು. ಮಾರುವೇಷದಲ್ಲಿ ಅವರು ಇರಾನ್ನ ಒಳಗಡೆ ಕೆಲಸ ಮಾಡ್ತಾಯಿದ್ರು, ಕಾರ್ಯಾಚರಣೆ ಮಾಡ್ತಾಯಿದ್ರು, ಯಾರಿಗೂ ಮಾಹಿತಿ ಬರದ ಹಾಗೆ. ಇಸ್ರೇಲ್ನ ಮೊಸಾದ್ ಏಜೆಂಟ್ಗಳು. ಈತ ಅಮೇರಿಕ ಕೂಡ ಯಾವಾಗ ಖಮೇನಿಯ ಕತೆ ಮುಗಿಸ್ಬೇಕು ಅಂತೇಳಿ ಹೊರಟಾಗ CIA ಅಲ್ಲಿ ಆಕ್ಟಿವ್ ಆಗಿತ್ತು. ಶನಿವಾರ ಉನ್ನತ ಅಧಿಕಾರಿಗಳ ಸಭೆಯನ್ನು ಖಮೇನಿ ಕರೆದಿದ್ದ. ಖಮೇನಿ ಆಪ್ತ ಬಳಗದಲ್ಲೇ ಸೇರ್ಕೊಂಡ ಮೊಸಾದ್ ಏಜೆಂಟ್. ಟೆಹರಾನ್ನ ಖಮೇನಿ ಸಭೆಯ ಸ್ಥಳವನ್ನು ಖಚಿತಪಡಿಸಿದ ಏಜೆಂಟ್. ಟೆಹರಾನ್ನ ಖಮೇನಿ ಕಟ್ಟಡ ಸುತ್ತ 20 ಏಜೆಂಟ್ಗಳು ಆವರಿಸಿದ್ರು. ಇರಾನಿಗಳಂತೆಯೇ ಬೆರೆತು ಹೋಗಿದ್ದ 20 ಮೊಸಾದ್ ಏಜೆಂಟ್ಸ್. ಶನಿವಾರ ಉನ್ನತ ಅಧಿಕಾರಿಗಳ ಸಭೆಯನ್ನು ಖಮೇನಿ ಯಾವಾಗ ಆತ ನಿಯೋಜನೆ ಮಾಡಿದ್ನೋ, ಆತ ಆರ್ಗನೈಸ್ ಮಾಡಿದ್ನೋ, ಇದರ ಮಾಹಿತಿ ಮೊಸಾದ್ಗೆ ತಲುಪಿತ್ತು, ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್. ಅದಾದ ನಂತರ ಮೊಸಾದ್ ಫುಲ್ ಆ್ಯಕ್ಟಿವ್ ಆಗಿತ್ತು. ಅವರು ಸುಮಾರು ವರ್ಷಗಳಿಂದ ಇರಾನ್ನ ಒಳಗಡೆ ಇದ್ದು ಇರಾನಿಯರೇ ಆಗಿ ಅವರು ಅಲ್ಲಿ ಇಸ್ರೇಲ್ ಪರವಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಟೆಹರಾನ್ನಲ್ಲೇ ಅವರು ಅಡಗಿ ಕುಳಿತಿದ್ರು. ಅಂದರೆ ಟೆಹರಾನ್ನಲ್ಲೇ ಮಾರುವೇಷದಲ್ಲಿ ಅವರು ಒಳಗಡೆ ಆಪರೇಟ್ ಮಾಡ್ತಾಯಿದ್ರು, ಮಾಹಿತಿಯನ್ನು ರವಾನಿಸ್ತಾ ಇತ್ತು ಮೊಸಾದ್ ಏಜೆಂಟ್ಗಳು, ಮೊಸಾದ್ ಏಜೆಂಟ್ಸ್. ಶನಿವಾರ ಈತ ಯಾವಾಗ ಉನ್ನತ ಅಧಿಕಾರಿಗಳ ಸಭೆಯನ್ನು ಕರೆದ್ನೋ ಖಮೇನಿಯ ಆಪ್ತ ಬಳಗದಲ್ಲೇ ಈ ಮೊಸಾದ್ ಏಜೆಂಟ್ಸ್ ಸೇರಿಕೊಳ್ತಾರೆ. ಟೆಹರಾನ್ನ ಖಮೇನಿ ಸಭೆಯ ಸ್ಥಳವನ್ನು ಖಚಿತಪಡಿಸುತ್ತಾರೆ ಮೊಸಾದ್ ಏಜೆಂಟ್ಸ್. ಟೆಹರಾನ್ನ ಖಮೇನಿ ಕಟ್ಟಡದ ಸುತ್ತ 20 ಮೊಸಾದ್ ಏಜೆಂಟ್ಸ್ ಅಲ್ಲಿ ಇದ್ರು ಅನ್ನುವ ಮಾಹಿತಿ ಈಗ ಲಭ್ಯವಾಗಿದೆ. ಟೆಹರಾನ್ ಸಭೆಯ ಸ್ಥಳ ಖಚಿತಪಡಿಸಿದ್ದ ಮೊಸಾದ್ ಏಜೆಂಟ್ CIA ಅಧಿಕಾರಿಗಳಿಗೆ ಸಂದೇಶವನ್ನು ಮೊಸಾದ್ ರವಾನಿಸುತ್ತೆ. ಟ್ರಂಪ್ ನೇತನ್ಯಾಹು ಜೊತೆ ಅಧಿಕಾರಿಗಳು ಸಭೆಯನ್ನು ಮಾಡ್ತಾರೆ. ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ದೊರೆಯುತ್ತೆ. ಹೇಗಂತ ಹೇಳಿದರೆ ಹೌತಿ, ಹಮಾಸ್, ಹಿಜ್ಬುಲ್ಲಾ, ಇರಾನ್ನ ಸೇನೆ ಇವರೆಲ್ಲರ ಕಣ್ತಪ್ಪಿಸಿ ಇರಾನ್ನ ಸರ್ವೋಚ್ಚ ನಾಯಕ ಆತನ ಬಂದೋಬಸ್ತ್ ಹೇಗಿರ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆತನ ಸೆಕ್ಯುರಿಟಿ, ಆತನಿಗೆ ಹೇಗೆಲ್ಲ ಶೆಲ್ಟರ್ ಇರ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದೆಲ್ಲವನ್ನು ಕೂಡ ಭೇದಿಸಿ ದೂರಗಾಮಿ ಕ್ಷಿಪಣಿಗಳು ಇಸ್ರೇಲ್ನ ನೆಲೆಯಿಂದ ಹೊರಟು ಖಮೇನಿಯನ್ನು ಬಡಿದು ಹಾಕ್ತಾವೆ ಅಂತೇಳಿ ಹೇಳಿದರೆ ಅವರಿಗೆ ಎಷ್ಟು ಪಕ್ಕಾ ಮಾಹಿತಿ ಇರ್ಬೋದು, ಆ ಮೊಸಾದ್ ಅಲ್ಲಿ ಎಷ್ಟು ಪ್ರಭಾವಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರಬಹುದು ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಳಿ.